2028ಕ್ಕೆ ಏನಾದರೂ ಅಧಿಕಾರಕ್ಕೆ JDS BJP ಬಂದರೆ ನಾನೇ ಬಟ್ಟೆ ಹೊಲಿಸ್ಕೊಡ್ತೀನಿ ಅಂತ ವ್ಯಂಗ್ಯ ಆಡ್ತಾರೆ ಸರ್. ನೋಡಿ, ಅಂಥ ದರಿದ್ರ ನನಗೆ ಬಂದಿಲ್ಲ. ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ. ದರಿದ್ರ ಇರೋದು ಅವರಿಗೆ, ದುಡ್ಡಿನ ದರಿದ್ರ. ಆ ಪಾಪದಾಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ? ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ, ಇಲ್ಲಿವರೆಗೆ ಬೆಳೆಸಿರೋರು ಅವರೇ ತಂದು ಕೊಡ್ತಾರೆ. ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ? ನಾನು ಅಂಥ ದರಿದ್ರ ಬಂದಿದ್ದೀನಿ. ನನಗೆ ಏತ್ಗಾನಹಳ್ಳಿದು ಕಾನೂನಿನ ವ್ಯಾಪ್ತಿಯೊಳಗೆ ನಾನು ಮೊದಲೇ ಹೇಳಿದ್ದೇನೆ, ಅದು 40 ವರ್ಷಗಳ ಹಿಂದೆ ಖರೀದಿ ಮಾಡಿದಂಥ ಲ್ಯಾಂಡ್. ಅಲ್ಲಿ ಯಾವುದೇ ಅತಿಕ್ರಮಣ ಮಗದೊಂದು ಈಗಿನ ಸರ್ಕಾರದಲ್ಲಿ ರಾಜಕೀಯದ ಒಂದು ವೆಂಜನ್ಸಲ್ಲಿ ಏನೋ ಮಾಡ್ಕೊಂಡು ಇಲ್ಲಿಗಲ್ ವೇನಲ್ಲಿ ಸರ್ಕಾರ ಹೊರಟಿರ್ತಕ್ಕಂಥದ್ದು. ಅದು ಕಾನೂನು ವ್ಯಾಪ್ತಿಯೊಳಗೆ ನ್ಯಾಯದಲ್ಲಿ ತೀರ್ಮಾನಗಳು ಕೊಡ್ತಾರೆ. ದ್ವೇಷದ ರಾಜಕೀಯ ಮುಂದಾಗಿದ್ರು ಕೋರ್ಟ್ ಅವರಿಗೆ ಈಗ ಚಾಟಿ ಬೀಸಿರೋದು ಸರ್. ಈಗ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರಲ್ಲ, ರಾಜ್ಯ ಸರ್ಕಾರದಲ್ಲಿ ಇವ್ರು ಮಾಡ್ತಿರೋದೇನು? ಇವರು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಇಟ್ಕೊಂಡು ಇವ್ರು ಯಾವ ರೀತಿ ವೆಂಜನ್ಸ್ ಪಾಲಿಟಿಕ್ಸ್ ಮಾಡ್ತಾಯಿದ್ದಾರೆ ನಾನು ಕೇಳ್ತಕ್ಕಂಥದ್ದು. ಅದು ಇದಕ್ಕೆಲ್ಲ ಕಾಲ ಉತ್ತರ ಕೊಡುತ್ತೆ ಸರ್.